ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಒಡೆದು ಹೋದ ಕಾಲುವೆ. ಬೆಳೆದ ಬೆಳೆ ನೆಲಸಮ. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಕಳಪೆ ಕಾಮಗಾರಿ ನಿರ್ಮಿಸಿದ ಹಿನ್ನೆಲೆಯಲ್ಲಿ ಮುಳವಾಡ ಏತ ನೀರಾವರಿ 1ನೇ ಹಂತದ ದೊಡ್ಡ ಕಾಲುವೆ ಕಿತ್ತು ಹೋಗಿ ಬೆಳೆದಂತ ಬೆಳೆಯು ನಾಶವಾಗಿದೆ ಎಂದು ರೈತರು ಆರೋಪಿಸಿದ ಘಟನೆ ನಡೆದಿದೆ. ಈ ಘಟನೆಯು ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಹಳ್ಳದಗೊಣ್ಣೂರು ಗ್ರಾಮದಲ್ಲಿ ತಡರಾತ್ರಿ ದೊಡ್ಡ ಕಾಲುವೆಯು ಕಿತ್ತು ಹೋಗಿ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಕಬ್ಬು, ಗೋಧಿ, ಈರುಳ್ಳಿ ಬೆಳೆ ಹಾನಿಯಾಗಿದೆ. ಹಾನಿಯಾಗಿರುವ ಬೆಳೆಗಳಿಗೆ ಪರಿಹಾರ ವಿತರಿಸಬೇಕು ಮತ್ತು ಶೀಘ್ರದಲ್ಲಿ ನಾನಾ ಕಡೆ ಬಿರುಕು ಬಿಟ್ಟಿರುವ ಕಾಲುವೆ ಮೇಲಿನ ಗಿಡಗಂಟಿಗಳನ್ನು ತೆಗೆದು ದುರಸ್ತಿಗೊಳಿಸಿ ಮತ್ತು ಬೆಳೆದಂತ ಈರುಳ್ಳಿಯು ಹಾನಿಗೀಡಾಗಿರುವ ರೈತರಿಗೆ ಪರಿಹಾರ ವಿತರಿಸಬೇಕು. ಶೀಘ್ರದಲ್ಲಿ ಕೆಬಿಜಿಎನ್ಎಲ್ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು ಮತ್ತು ಕಳಪೆ ಕಾಮಗಾರಿ ನಿರ್ಮಿಸಿದ ಗುತ್ತಿಗೆದಾರರ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಶೀಘ್ರದಲ್ಲಿ ಕಾಲುವೆ ದುರಸ್ತಿಗೊಳಿಸಿ ಸ್ಥಳೀಯ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೆಹಬೂಬ್ ಗುಂತಕಲ್, ಜಿಕೆ ನ್ಯೂಸ್ ಕನ್ನಡ, ಕೋಲಾರ. ನಮಸ್ಕಾರ. ಇವತ್ತು ಮಾಧ್ಯಮದವ್ರ ಮುಖಾಂತರ ಏನು ಹೇಳಕತ್ತೀವಪ್ಪ ಅಂದ್ರೆ ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಹಳ್ಳದಗೆನ್ನೂರು ಗ್ರಾಮದಲ್ಲಿ 1ನೇ ಹಂತದ ಮುಳವಾಡ ವೇಸ್ಟೇಜ್ ಕೆನಾಲ್ ಇವತ್ತು ಹೊಡೆದ ಸಾಕಷ್ಟು ನಮ್ಮ ರೈತರ ಜಮೀನಲ್ಲಿ ಹೊಕ್ಕ ಸುಮಾರು 30 ಎಕರೆ ಹೊಲದಾಗ ಕಬ್ಬು, ಉಳ್ಳಾಗಡ್ಡಿ ಇನ್ನಿತರ ಬೆಳೆಗಳ ಎಲ್ಲ ಸತ್ಯನಾಶ ಆಗ್ಯಾವ. ಸುಮಾರು ಒಂದು 3 ಫೂಟ್ ಮಣ್ಣು ಕಿತ್ಕೊಂಡು ಹೋಗೈತಿ ಇಲ್ಲಿದೆ. ಇದಕ್ಕೆ ನೇರ ಏನಾಗೈತಪ್ಪ ಅಂದ್ರೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯ. ನೋಡ್ರಿ, ಇದು ನೀರು ಮ್ಯಾಗ ಹಾರೋತನ ನೀರು ಬಿಟ್ಟಾರ ಮತ್ತು ಇಲ್ಲಿ ಮ್ಯಾಗ ಹಾರುವಂಥದ್ದಂದ್ರೆ ಇದು ಮೊದಲ ಮಳೆಗಾಲದಾಗ ಕುಸಿತ ಹಾಕೋತ ಬಂದೈತಿ. ಇದು ಇಲ್ಲಿ ಗರ್ಸ್ ಹಾಕಿಲ್ಲ, ಒಂದು ಕಂಟಿ ಕಿತ್ತಿಲ್ಲ. ನೋಡ್ರಿ ಯಾ ನಮ್ನಿ ಬೆಳೆದಾವ. ಈ ಗಿಡಗಳ ಬೆಳೆದ್ರಿಂದ ಈ ಎಲ್ಲ ಬೇರ್ಗಳು ಬಂದ ಇವೆಲ್ಲ ಕ್ರ್ಯಾಕ್ ಆಗೈತಿ, ಕಿನಾಲ್ಗಳು ಕ್ರ್ಯಾಕ್ ಆಗ್ಯಾವು. ನಾವು ಸುಮಾರು 4-5 ವರ್ಷದಿಂದ ಹೇಳ್ಕೊತ ಬಂದೇವು. ಮಾಧ್ಯಮದವ್ರ ಮುಖಾಂತರ ಕೂಡ ಇದೆ ಎಲ್ಲ. ಇದು ಹಿಂದೆ ಸುವರ್ಣ ನ್ಯೂಸ್, TV9 ಪ್ರತಿಯೊಂದು ಟಿವಿಯಾಗೂ ಬಂದೈತಿ. ಇದು ನಾವು ಈ ಕಿನಾಲ್ನ ರಿಪೇರಿ ಮಾಡ್ರಿ, ಇದನ್ನು ದುರಸ್ತ ಮಾಡ್ರಿ. ನಾಳೆ ಅನಾಮತ ಏನಾಗತ್ತಪ್ಪ ಅಂದ್ರೆ ನಾವು ರೈತರ ಹಾಳಾಕ್ಯವು, ನಮ್ಮ ರೈತರ ಜಮೀನ ನಮ್ಮ ಎಲ್ಲ ಸತ್ಯನಾಶಕ ಅಂತ ಹೇಳಿದೆವು. ಇವತ್ತು ಅದೇ ರೀತಿಯ ಸತ್ಯನಾಶ ಆಗೈತಿ. ಇದು ಏನು ಉಳಿದಿಲ್ಲ. ಅದಕ್ಕೆ ನಾವು ಇವತ್ತು ಏನು ಆರೋಪ ಮಾಡಾಕತ್ತೇವೆ ಅಂದ್ರೆ ನೇರ ಈ ಅಧಿಕಾರಿಗಳ ಆರೋಪ ಮಾಡಾಕತ್ತೇವೆ. ನಾವು ಕೆಬಿಜಿಎನ್ಎಲ್ ಅಧಿಕಾರಿಗಳೇ ನಿರ್ಲಕ್ಷ್ಯಕ್ಕೆ ಹೊಡೆದತ್ತಿ ಇವತ್ತಿದೆ. ಯಾಕಂದ್ರೆ ಇಷ್ಟು ನೀರು ಬಿಡುವಂಥ ಅವಶ್ಯಕತೆ ಇದ್ದಿದ್ದಿಲ್ಲ. ಇದ್ರ ಮ್ಯಾಗ ಹಾರ್ದತ್ತಿಲ್ಲ ಅನ್ನೋದು ನೋಡಾಕ್ಬೇಕು. ಪ್ರತಿ ದಿವಸರು ಡೀಸೆಲ್ ಹಾಕೋತಾರ ಅವ್ರು, ಒಂದು ರೌಂಡ್ ಹಾಕ್ತೀವಿ ಅಂತೇಳಿ. ಆ ಅಧಿಕಾರಿ ಯಾರು ಬಂದಿಲ್ಲ ಇಲ್ಲಿ. ಅದಕ್ಕೆ ಮೊದಲ AWನ ಅಮಾನತು ಮಾಡ್ಬೇಕು. ಅಂದ್ರೆ ಇದು ತಕ್ಕ ಶಿಕ್ಷೆ ಹಾಕತ್ತ ಅವರಿಗೆ. ಅಧಿಕಾರಿಗಳು ನಿರ್ಲಕ್ಷ್ಯ ಕೊಡದೈತಿ. ಆ ಅಧಿಕಾರಿನ ಅಮಾನತ್ ಮಾಡ್ಬೇಕು. ಮತ್ತು ನಮ್ಮ ರೈತರಿಗೆ ಏನು ಒಂದು 30 ಎಕರೆ ಜಮೀನು ಇದು ಹಾಳಾಗೈತಲ್ಲ, ಅವರಿಗೆ ಎಕರೆಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು. ಮತ್ತು ಇನ್ನು 1 ಲಕ್ಷ ಹೆಕ್ಟೇರ್ ಇದ್ರ ಮ್ಯಾಗ ನೀರಾವರಿ ಐತಿ. ಯಾಕಂದ್ರೆ ಈ ಕಿನಾಲ್ ನೀರಿನಿಂದ ಇವತ್ತು ಗೋಧಿ, ಶೇಂಗಾ ಮತ್ತು ಉಳ್ಳಾಗಡ್ಡಿ, ಕಬ್ಬು ಏನು ಈ ರೈತರಿಗೆ ಅದಾರಲ್ಲ ಇವರಿಗೆ ನೀರು ಹೋಗ್ಬೇಕು ಈ ತಕ್ಷಣ. ಮತ್ತಿಲ್ಲ ಅಂದ್ರೆ ಅವರು ಒಣಗಿ ಹೋಗ್ತಾವ. ಇದು ಕೂಡ ಜಲ್ದಿ ರೆಡಿ ಆಗ್ಬೇಕು ಈ ಹೊಡೆದಂಥ ಕಿನಾಲ ಅಂತ ಹೇಳಿ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಮ್ಮ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬರು ಗಮನಿಸಬೇಕು. ಈ ಏನಿದೆ ಈ ಕಿನಾಲಿಂದ ಹೊಡೆದತ್ಲ ರೈತರಿಗೆ ತಕ್ಷಣ ಪರಿಹಾರ ಬಿಡುಗಡೆ ಮಾಡಿಸ್ಬೇಕು. ಸರ್ಕಾರದಿಂದ ಎಕರೆಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡಿಸ್ಬೇಕು. ಯಾಕಂದ್ರೆ 3 ಫೂಟ್ ಮಣ್ಣು ಹೋಗೈತಿ. ಅವೆಲ್ಲ ಮಣ್ಣಿಗೇನು ಹಾಕೊಂಡು ರೆಡಿ ಮಾಡ್ಬೇಕಂದ್ರೆ ರೈತ ಇದು ಹಾಕನ. ಮತ್ತು ಆ ಪೀಕಿಗೆ ಹೋದಂಥ ಪೀಕ್ ಏನು ನೋಡ್ರಿ, ಇವತ್ತು ಉಳ್ಳಾಗಡ್ಡಿ ಹಚ್ಬೇಕಂದ್ರೆ ಸುಮಾರು ಒಂದು 75,000 80 ಸಾವಿರ ರೂಪಾಯಿ ಖರ್ಚು ಐತೆ ನಮ್ದು ಉಳ್ಳಾಗಡ್ಡಿ ಬರ್ಬೇಕಂದ್ರೆ. ಅದು ಕೂಡ ಸಂಪೂರ್ಣ ಹಾಳಾಗೈತಿ. ಇವತ್ತು ಕಬ್ಬಿನ ಪರಿಸ್ಥಿತಿನೂ ಹಂಗೈತಿ. ಹಚ್ಚಕ 5 ಸಾವಿರ ತಗೋತಾರ, ಬೀಜ 3,500. ನೋಡ್ರಿ ಗೊಬ್ಬರ ಒಂದು ಪ್ಯಾಕೆಟ್ DAP ತರ್ಬೇಕಂದ್ರೆ 2 ಸಾವಿರ ರೂಪಾಯಿ ಐತಿ. ಅದಕ್ಕೆ ನಾ ಹೇಳಕತ್ತೀನಿ, ಎಲ್ಲ ಕೂಡಿ ನಾವು ಎಲ್ಲ ಲೆಕ್ಕ ಮಾಡೇವಿ. ಇದನ್ನು ರೈತರು 10 ಲಕ್ಷ ರೂಪಾಯಿ ಎಕರೆ ಪರಿಹಾರ ಕೊಡಿಸ್ಬೇಕಂತೇಳಿ ಸಚಿವರಲ್ಲೇ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡತ್ತೀವಿ. ಈ ಯಾವ ಅಧಿಕಾರಿ ಅದಾನ ಈ ಅಧಿಕಾರಿನ ಅಮಾನತು ಮಾಡ್ಬೇಕು ಮೊದಲ. ಅಂದ್ರೆ ಅವ್ರಿಗೆ ತಕ್ಕ ಶಿಕ್ಷೆ ಆಕತ್ತೆ. ಇಲ್ಲ ಅಂದ್ರೆ ಅಲ್ಲಿ AC ರೂಮ್ನ್ಯಾಗ ಪ್ಯಾನ್ ಹಚ್ಕೊಂಡಿವ್ರು ಅಗದಿ ಆರಾಮ ಆಫೀಸ್ನಾಗ ಕೂತ ಡ್ರೈವರ್ಗಳು ಬರ್ತಾರೆ ಇಲ್ಲಿ ಕಿನಾಲ್ ನೋಡಾಕ. ಅಲ್ರಿ ಅಧಿಕಾರಿಗೆ ಜೀಪ್ ಕೊಡಿಸಿರಿ ಸರ್ಕಾರದಿಂದ. ಒಬ್ಬ ಡ್ರೈವರ್ ಬಂದು ಕಿನಾಲ್ ಮ್ಯಾಗ ಅಡ್ಡಾಡಿ ಹೋಗ ನಾವು GPS ಮಾಡ್ರಿ, ನೀವು GPS ಹೊಡ್ಕೊಳಕ. ಇದು ಭಾಳ ದಿವಸದಿಂದ ನಡೆದೈತಿ. ಇಂಥ ಅಧಿಕಾರಿಗಳು ಯಾರೂ ಬೇಕಾಗಿಲ್ಲ ಇಲ್ಲಿ. ಇವ್ರನ್ನ ಫಸ್ಟ್ ಅಮಾನತು ಮಾಡ್ರಿ. ಅವ್ರು ಮನ್ಯಾಗ ಕುಂದ್ರಲಿಲ್ಲ, ಅಲ್ಲೇ ಆಫೀಸ್ದಾಗ ಕುಂದ್ರಲಿ ಅವ್ರು ಮಾಡ್ಕೊಂಡಂತ ಹೇಳಿ ಈ ತಕ್ಷಣ ಪರಿಹಾರ ಕೊಡ್ಬೇಕು, ಕೆಲಸ ಮಾಡ್ಬೇಕಂತೇಳಿ ಮಾಧ್ಯಮದವ್ರ ಮುಖಾಂತರ ತಿಳ್ಸಾಕತ್ತೇವು. ಸೋಮು ಬಿರದಾರ್, ಕೋಲಾರ ತಾಲೂಕು ರೈತ ಸಂಘದ ಅಧ್ಯಕ್ಷ. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ
ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.